ಮತ್ತೊಂದು ಶಾರ್ಟ್ 6 ನಾವೊಂದು ಗಿಚ್ ಶಾರ್ಟ್ ಆಡ್ಕದೆವು. ನಾ ಏನಂದಿನಿ 60 ಮಾಡ್ರಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿಖಿಲ್. ನೀವು ನೋಡ್ತಾ ಇದ್ರೆ NK ಗೇಮರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋದಾಗ ಸುಸ್ವಾಗತ. ನಾವು ಇವತ್ತು ಮೈ ಕೆರಿಯರ್ ಮೋಡ್ ಆಡೋರ್ದೆವು. ಪರ್ಚೇಸ್ ಮಾಡಿದ್ದೇನೆ ಆಲ್ರೆಡಿನ. ಓಕೆ, ಸ್ಟಾರ್ಟ್ ಮಾಡೋಣ. ಬತ್ತು ಸೆಲೆಕ್ಟ್ ಕನ್ಫರ್ಮ್ ಯುವರ್ ಕೆರಿಯರ್ ಟೀಮ್. ಓಕೆ, ಇಂಡಿಯಾದಿಂದ ಆಡೋರ್ದೇವು ನಾವು. ಆ್ಯಸ್ ಎ ಬ್ಯಾಟ್ಸ್ಮನ್ ಆಗಿ ಆಡೋರ್ದೆವು, ಆಲ್ರೌಂಡರ್ ಇಲ್ಲ. ಅಂದ್ರೆ ನಮ್ಮ AB de Villiers ಅಪ್ಪತ್ ಬಾಂಧವ ದತ್ತುಪುತ್ರ ಅಂದರೆ ಯಾರ ವಿರಾಟ್ ಕೊಹ್ಲಿ ಅನ್ನ ಅದಾರು. ಅಪ್ಪತ್ ಬಾಂಧವ ಅಂದ್ರೆ AB de Villiers. ABD ಅವ್ರದ್ದು ನಾವು ಹಾಕೋನು. ನಮ್ಮ ಸ್ಟೇಟ್ ಅಲ್ಲಿ ಬರ್ತ್ ಪ್ಲೇಸ್ ಕೊಟ್ಟಿದ್ದಾರೆ. ನಾವು ನಮ್ಮ ಕರ್ನಾಟಕ ರಾಜ್ಯದ ಹೆಸರು ಹಾಕಿದೆವು. ನೋ ಪ್ರಾಬ್ಲಮ್ಮ. 17 ನಂಬರ್ ಜರ್ಸಿ ನಂಬರ್ ಹಾಕೋನು. ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಆಫ್ ಬರ್ತ್ 8 ಸ್ವಲ್ಪ ಲ್ಯಾಗ್ ಹಾಕಿದ್ದೆ ಬರ್ಕಿದ್ದಮ್. ಜಸ್ಟ್ ವೇಟ್ ಆ್ಯಂಡ್ ಸಿ. ವಿಶ್ಯ ಹಾರ್ಡ್. ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ಲೈಕನ್ನ ಆಲ್ ಮೇಲೆ ಕ್ಲಿಕ್ ಮಾಡಿ ಮೂಲಕ ವಿಡಿಯೋದಾಗ ಕಂಟಿನ್ಯೂ. ಓಕೆ, ಮಾರಿಗಳು ನೋಡೋದು ಬಂತು ಅಂದ್ರೆ ಪೇಸಸ್ ಮ್ಯಾಗ ಒಂದು ಮಾರಿ ಕಾಣೈತಿ 4 ನಂಬರ್ದ ಅನ್ಕೊಂಬಿಟ್ಟ. ತೆಳಗಿನೂ ನೋಡು ಯಾವ್ರು ಇದಾವನ. ಸ್ವಲ್ಪ ಕಾಂದಿದ್ದು ಬಿಡು. ಇದಷ್ಟು ಕಲರ್ ಚಲೋ ಇಲ್ಲ, ಸ್ವಲ್ಪ ಡಾರ್ಕ್ ಸೈಡ್ದಾಗ ಬರ್ತೈತಿ. ಬ್ಯಾಡ್ ನಮಗೆ. ಓ, ಇದು ಹಂಗಿತ್ತು ನೋಡು. ನಾವು ಬಡ್ಡೆ ಅಷ್ಟು ಭೀ ಚಲೋ ಕಾಣಲ್ಲ ದೋಸ್ತ. ಕೂದಲೆಲ್ಲ ಚಲೋ ಕಾಣಲ್ವು. ಇದು ಏನತ್ತಾರು 2 ಸೈಡ್ ಕಟ್ಟಿಂಗ್. ವಿಷಯ ಹರಡು. ಬಡ್ಡ್ಯಾಗ ಬೆಂಕಿ ಇದಾವಲಕ್ಕು. ಬಟ್ ಇವೆಲ್ಲ ಏನೇಳು. ಓ ಟಕ್ಳು ಸ್ವಾಮಿ 101 113 ನೋಡ್ರಿ ಹೆಂಗೈತಿ. ಗೇಲ್ ಆ್ಯಂಡ್ KL ರಾಹುಲ್ದು. ಅದನ್ನೆಲ್ಲ ಪರ್ಚೇಸ್ ಮಾಡ್ಬೇಕಾರೆ ಹಾಕ್ಬೇಕಾಗ್ತಾವು. ನಮ್ಮ ಕಡೆ ರಾಕಿಲ್ಲ. ಇದು 4 ನಂಬರ್ದು ಹಾಕೊಂಡು ಹೋಗುನು. ಇದು ಬೆಂಕಿ ಅಂತೈತಿ. ದಾಡಿ ಇದಾವು, ಮೀಶ್ ಇದಾವು, ಮಸ್ತ್ ಬಗ್ಗೆ ಆಟ. ಕೂದಲು ಭೀ ಇದಾವು, ಸ್ಕಿನ್ ಭೀ ವೈಟ್ ಐತಿ. ಗೋಗಲ್ ಯಾವ್ದು ಹಾಕೊಲಿ. ಇದು ಅಷ್ಟು ಚಲೋ ಕಾಣಲ್ಲ ದೋಸ್ತ್. ಗ್ರೀನ್ ಭೀ ಅಟ್ಟೇನು ಚಲೋ ಕಾಣಲ್ಲ. ಆರೆಂಜ್ ನೋ. ಬ್ಲ್ಯಾಕ್ ಬೆಂಕ್ ಅಂತೈತಿ. ಅದನ್ನು ಬಿಟ್ಟರೆ ಇದೊಂದು ಐತಿ. ಇದು ಸ್ವಲ್ಪ ಡಾರ್ಕ್ದಾಗ ಬರ್ತೈತಿ. ಡಾರ್ಕ್ ಅದು ಬೂದಿ ಕಲರ್ದಾಗ ಬರ್ತೈತಿ. ನಾವು ಇವೆಲ್ಲ ಬೇಡ, ಬ್ಲ್ಯಾಕ್ ಕಲರ್ದಾಗ ಹಾಕೊಂಡು ಹೋಗುನು. ಓಕೆ, ಬ್ಯಾಟ್ಸ್ಮನ್ 17 ನಂಬರ್ ನಿಖಿಲ್ ಬ್ಯಾಟ್ಸ್ಮನ್ ಬಂದರು. ಓಕೆ. ಓ ಬೈ, ಕರ್ನಾಟಕ ಟೀಮ್ ಸೆಲೆಕ್ಟ್. ಯು ಹ್ಯಾವ್ ಸೆಲೆಕ್ಟೆಡ್ ಬಿ ಇನ್ ಕರ್ನಾಟಕ ಅಂಪೈರ್ಸ್. ಓಕೆ, ಸೆಲ್ಫಿ ಎಲ್ಲ ತೊಗೊರಿ. ವಿಶ್ಯ ಹಾರ್ಡ್ ನೋಡಿ ಅನ್ನ ಪೋಸ್ ಹಂಗೆ ಕೊಡ್ಕದ. ಸೆಲ್ಫಿ ಎಲ್ಲ ಫೋಟೋ ತೊಗೊರಿ. ಸೆಲ್ಫಿ ಅಂದ್ರೆ ಬಂದು ನೀವು ತೊಗೋಬೇಕಿಲ್ಲ. ಫಸ್ಟ್ ಮ್ಯಾಚ್ ಮುಂಬೈದವ್ರ ಸಂಗಟ ಇದೆ. ಕೆರಿಯರ್ ಮಾಡೋಕೆ ಇಂಡಿಯಾದಾಗ ಕ್ಲಬ್ ಮ್ಯಾಚಸ್ ಹಾಕದಾವ ಬಹುತೇಕ. ಓಕೆ, ಸ್ಟಾರ್ಟ್ ಆಗಿದ್ದು ಮ್ಯಾಚ್. ಇನ್ನೂ ಸ್ಟಾರ್ಟ್ ಆಗಿಲ್ಲ ಕ್ಲಬ್ ಮ್ಯಾಚಸ್. ಈಗ ಎಂಟ್ರಿ ಆಗಿದ್ದೆವು ನಾವು. ಕ್ಲಬ್ ಹೊತ್ತಿಂದ ಆಡ್ಕೋದೆವು. ಕ್ಲಬ್ ಹೊತ್ತಿಂದ ಆಡ್ಕೋತ ಮುಂದೆ ಯಾವ ಬರ್ತಾವೆ ನೋಡಬೇಕು. ನಾನು ನೋಡಿಲ್ಲ, ನೋಡ್ಬೋದು. ಬಟ್ ಹಂಗೆ ನೋಡಿ ಇದು ಆಗೋಲ್ಲ. ಅಲ್ಲಿ ಏನೋ ಕೊಟ್ಟಿರ್ಬಡ್ಡಾಗ ಬೋನಸ್ ಅಂತ ನೋಡಲಿಲ್ಲ. ಅದಿರೋತ್ತಾಗ ಬಿಡು. ನಾ ಏನು ಹೇಳ್ಕೊತೀನಿ, ಹಂಗೆ ನೋಡೋದಿರೋದಿಲ್ಲ ಅಂತ ಹೇಳ್ಕೊತೀನಿ. ಇಲ್ಲ ನೋಡ್ರೆ ಏನೋ ಸಸ್ಪೆನ್ಸ್ ಇಡ್ಬೇಕು ಜರ. ಇರಲಿ. ಓಕೆ, ನೋ ಪ್ರಾಬ್ಲಮ್. ಪಿಚ್ ರಿಪೋರ್ಟ್ ಐತಿ. ಪಿಚ್ ನಮ್ಮ ಇಂಡಿಯಾದಾಗ ಆಡ್ಕೋದೇವು ನಾವು. ಇಂಡಿಯಾದಾಗ ಅಂದರೆ ಎಲ್ಲ ಡಸ್ಟಿ ಕಂಡೀಷನ್ ಬರ್ತಾವೆ. ಡಸ್ಟಿ ಅಂದ್ರೆ ಸ್ಪಿನ್ ಆಗೋ ಬರ್ತಾವೆ. ಇವು ಚಿನ್ನಸ್ವಾಮಿ ವಾಂಖೇಡೆದಾಗ ಸ್ವಲ್ಪ ಇವು ಡಸ್ಟಿ ಕಂಡೀಷನ್ ಆಗಲಿ ಬಿಡು. ಇಲ್ಲೆಲ್ಲ ಅಂದ್ರೆ ಗ್ರೌಂಡ್ ಸಣ್ಣ ಇದಾವೆ. ಇಲ್ಲಿ ಕೊಟ್ಟುತ್ತಾರು. ಧರ್ಮಶಾಲಾ ಕಡೆ ಹೋದಂದ್ರೆ ಸ್ವಿಂಗ್ ಎಲ್ಲ ಆಗ್ತಾವೆ. ಬಟ್ ಅವ್ರು ಟಾಸ್ ಗೆದ್ದಿದ್ದಾರು. ನಮ್ಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ಟಿದ್ದರು. ಅವ್ರು ಫಸ್ಟ್ ಬಾಲಿಂಗ್ ಆಯ್ಕೆ ಮಾಡಿದರು. ನಮಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ಟಿದ್ದರು. ನಾ ಏನು ಹೇಳ್ಕೊತೀನಿ ನಿಮ್ಗೆ, ಚೇಪಕ್ ಚಿದಂಬರ ಸ್ಟೇಡಿಯಮ್ದಾಗ ಸ್ಪಿನ್ ಆಗ್ತೈತಿ. ಬಟ್ ನೋಡು ಇಲ್ಲಿ ಯಾವ ಗೊತ್ತಿಲ್ಲ ಸ್ಟೇಡಿಯಮ್ ಎಲ್ಲ ಯಾವ್ದು ಕೊಟ್ಟಿದ್ದರು. ಅದನ್ನೆಲ್ಲ ನೋಡು. ಮುಂದಿನ ಮ್ಯಾಚ್ದಾಗ ಸ್ಟೇಡಿಯಮ್ ಎಲ್ಲ ಯಾವ ಬರ್ತಾವೆ ಅಂದ್ರೆ ಸ್ವಲ್ಪ ವೇಟ್ ಮಾಡ್ಕೋತು. ವಿಡಿಯೋ ದೊಡ್ಡದಾಗ್ತೈತಿ ಅಂತೇಳಿ ನಾ ಬರಬರ ಮಾಡಿದ್ನಿ. ಬಟ್ ನೋಡು ಮುಂದಿನ ಮ್ಯಾಚ್ದಾಗ ಆರ್ಯನ್ ಬೈಗೆ ಫಸ್ಟ್ ಓವರ್ ಕೊಟ್ಟಿದ್ದರು. ನಾನು ಫಸ್ಟ್ ಬಾಲ್ ಪೇಸ್ ಮಾಡ್ಕೋದೇನು. ಓ, ಈ ಪತಿ ತೆಳಗೆ ಕೊಟ್ರೆ ನಾವು ತೊಗೊರ್ಲಕ್ಕು. ಜಸ್ಟ್ ಸಿಂಗಲ್ ಓ ಬೈ, ಸಿಂಗಲ್ ತೊಗೊಂಡು ನಾನ್ ಸ್ಟ್ರೈಕರ್ದಾಗ ಬಂದು ನಿಲ್ಲವಿದ್ದೆ. ಬಟ್ ಫೀಲ್ಡಿಂಗ್ ಬೆಂಕಿ ಮಾಡ್ಕೋದಾರ ದೋಸ್ತ್. ಫೀಲ್ಡಿಂಗ್ ಒಂದು ಸಲ್ಯೂಟ್ ಹೊಡ್ಯಾಕಬೇಕು. ಹೆಡ್ಸ್ ಆಫ್ ಬ್ರೋ. ನೋಡು ನಮ್ಮ ಬಾಲ್. ಓ ಬೈ, ಪರ್ಫೆಕ್ಟ್ ಐತಿ. ಬಟ್ ಸಿಂಗಲ್ ಡಬಲ್ ತೊಗೊಂಡೇನು ಸಿಗ್ತಾವ ನೋಡುನು. ಈಗ ಜಸ್ಟ್ ಬಚಾವಾದ್ನಿ. ಇಲ್ಲಾಂದ್ರೆ ಔಟ್ ಆಗಿಬಿಡ್ತೀನಿ. ನಾನು ಡೈವ್ ಹೊಡೆದಂತೆ ಬಚಾವಾದ್ನಿ. ಇಲ್ಲಾಂದ್ರೆ ಔಟ್ ಆಗಿಬಿಡ್ತೀನಿ. ಚಲೋ, ನೋ ಪ್ರಾಬ್ಲಮ. ಏನಿಲ್ಲ. 2 ಬಾಲ್ಗೆ 2 ರನ್ ಮೈಂದವು. 3ನೇ ಬಾಲ್ ಬ್ಯಾಕ್ ಟು ಬ್ಯಾಕ್ 2 ಬಾಲ್ ಡಾಟ್ ಆಗಿದ್ದವು. 4ನೇ ಬಾಲ್ ಪ್ರೆಷರ್ ನನ್ನ ಮ್ಯಾಗಿತ್ತು. ಹೊಡಿಬೇಕಿತ್ತು, ಹೊಡೆದ್ನಿ. ಸಾರಿ, 4ನೇದಲ್ಲ 5ನೇ ಬಾಲ್. ಯಾಕಂದರೆ 2 ಬಾಲ್ ಡಾಟ್ ಆಗೋದಿಲ್ಲ ಬ್ಯಾಕ್ ಟು ಬ್ಯಾಕ್. ನಡ್ರಿ, ಲಾಸ್ಟ್ ಬಾಲ್ ಐತಿ. ಲಾಸ್ಟ್ ಬಾಲ್ ಮತ್ತೊಂದು ಬೌಂಡ್ರಿ ಹೊಡೆದು ಈ ಓವರ್ದನ್ನು ರನ್ ತರಬೇಕು. ನೋಡೋನು ಬರ್ತೈತಿ ಒಂದು ಶಾರ್ಟ್. ಓ ಬೈ, ಗುಡ್ ಶಾರ್ಟ್ ಐತಿ. ಗ್ಯಾಪ್ದಾಗ ಸಿಕ್ಕಿದ್ದು ಬೌಂಡ್ರಿ. ನೋ ಪ್ರಾಬ್ಲಮ್. ಪ್ರೆಷರ್ ಇತ್ತು ನನ್ನ ಮ್ಯಾಗ. ನಾನು ಹೊಡೆದ್ನಿ. ಓವರ್ ಮುಗ್ದೈತಿ. ನೆಕ್ಸ್ಟ್ ಓವರ್ ಮಾಡೋಕೆ ಯಾರು ಬರ್ತಾರೆ ನೋಡ್ಬೇಕು.
ಯಾರು ಬರ್ತಾರೆ ಈಗ? ಸಿಂಗ್, ಸಿಂಗ್, ಹರ್ಷದೀಪ್ ಸಿಂಗ್ ಬೈ ಹರ್ಷದೀಪ್ ಸಿಂಗ್, ಸಾರಿ ಹರ್ಷ ಅಲ್ಲ ಹರ್ಷದೀಪ್ ಸಿಂಗ್. ಹರ್ಷದೀಪ್ ಅನ್ನೋಟಿಗೆ ನಿನ್ನೆ ಮ್ಯಾಚ್ ಇಂಡಿಯಾದವ್ರು ಸೋತ್ರು ಹೋಗಿ ನಾವು ಕ್ಯಾಚ್ ಔಟ್ ಇತ್ತು ಬಟ್ ಆಗಲಿಲ್ಲ. ಬೌಂಡ್ರಿ ಹೊಡೆದ ಅನ್ನ ಭೀ ಹೊಡಿ ಮೂಡ್ದಾಗ ಇದೆ. ನೀನು ಇಂಡಿಯಾದವ್ರು 38 ರನ್ಲಿ ಹೆಂಗೆ ಅನ್ಸೋದ್ರು ನವನ ಸಿ ಅಪ್ಪ. 32 ರನ್, ಸಾರಿ 240 ಟಾರ್ಗೆಟ್ ಇತ್ತು, 208 ತೆಗೆದ್ರು. 32 ರನ್ಲೇ ಸೋತಿದರು. ನಾ ರಿವೆಂಜ್ ತೊಗೊಂಡಿನಿ ಬಟ್ ಏನು ಉಪಯೋಗ ಆಗಲಿಲ್ಲ ಅದ. ಇರಲಿ, ಸಿಂಗಲ್ ತೆಗೆದು ಸ್ಟ್ರೈಕ್ ತೊಗೊಂಡೆವು. ಈಗ ನೋಡ ಹಿಂಗೇನ ಗೌತಮ್ ಗಂಭೀರ್ ಅವರೇ ಸ್ವಲ್ಪ ಸೀರಿಯಸ್ನೆಸ್ ತೊಗೋರಿ. ಯಾರ ಕೈಲೇ ಭೀ ಬಾಲಿಂಗ್ ಎಲ್ಲ ಮಾಡಕ್ಕೆ ಹಚ್ಕದ್ರಿ ನೀವು ನವನ್ನ. T20ದಾಗ ಓಕೆ, ಬಟ್ ಇಲ್ಲಿ ಹೆಂಗೆ ಹೇಳು, ಓಡಿಯಾದಾಗ ಸ್ವಲ್ಪ ನಿಂತು ಆಡಬೇಕು. ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಸ್ವಲ್ಪ ಹೇಳ್ರಿ. 2 ಮ್ಯಾಚ್ದಾಗ ಏನು ಬಾಲ್ ತೊಗೋಕದ್ರ ಕರೆ ರನ್ಸ್ ಹೊಡಿಯೋರು. ಬಹುತೇಕ ಲಾಸ್ಟ್ ಮ್ಯಾಚ್ ಓಡಿಯಾ ಏಟಿದಾವೆ ಅದು ಭೀ ಗೊತ್ತಿಲ್ಲ ನಂಗೆ. ಯಾಕೆ ಇವು ಸೋನಿ ಲೈವ್ದಾಗ ಏನು ಹಾಕದಾರಲ್ಲ ಮ್ಯಾಚ್ ನೋಡೋಕ್ಕಾಗತ್ತು. ಪರ್ಫೆಕ್ಟ್ ಇತ್ತು ನೋಡಿ, ಮಿಸ್ ಆಯ್ತು. ಸೋನಿ ಲೈವ್ದಾಗ ಮ್ಯಾಚ್ ನೋಡೋಕ್ಕಾಗತ್ತು. ಅಲ್ಲಿ ಸಬ್ಸ್ಕ್ರಿಪ್ಷನ್ ಬೇರೆ ತೊಗೋಬೇಕು ಅದನ್ನು. ಅದ್ರ ಸಂಬಂಧ ನೋಡಿಲ್ಲ ಮ್ಯಾಚ್. ಯಾವ ರೀತಿ ನೋಡೋದಮ್ಮ ಬೆತ್ತ ಲೇಟ್ ಈ ಶಾರ್ಟ, ಬಟ್ 4 ರನ್ ಸಿಗೋ ಸಾಧ್ಯತೆ ಐತಿ. ಸಿಕ್ಕು 4 ರನ್. ನಾನು ಏನು ಹೇಳ್ಕತ್ತೀನಿ, ಸಬ್ಸ್ಕ್ರಿಪ್ಷನ್ದು ಹೇಳ್ಕತ್ತೀನಿಲ್ಲ. ಆ ಸೋನಿ ಲೈವ್ದಾಗ ತೊಗೋಕ್ಕಾಗಲ್ಲ. ಅದ್ರ ಸಂಬಂಧ ನಾವು ಮ್ಯಾಚ್ ಭೀ ನೋಡಿಲ್ಲ. ಜಸ್ಟ್ ಗೂಗಲ್ದಾಗ ಸ್ಕೋರ್ ನೋಡಿದ್ದೇನು. ವಿರಾಟ್ ಕೊಹ್ಲಿ ಅವ್ರು ಆಡ್ಕದಾರ, ಬಟ್ ಅವ್ರದ್ದು ಹೈಲೈಟ್ ನೋಡ್ಬೇಕಿನ್ನ ಅವ್ರ ಬ್ಯಾಟಿಂಗ್ ಎಲ್ಲ. ಯಾಕಂದ್ರೆ ಅದ್ರಾಗ ಹೋಗಿ ನೋಡೋಕೆ ಬೋರ್ ಭಾಳ ಇದು. ಮತ್ತೊಂದು ಏನ ಆಸ್ಟ್ರೇಲಿಯಾದವ್ರ ಸಂಗಟ ಎಲ್ಲ ಇತ್ತಂದ್ರೆ ಮಜಾ ಬರ್ತೈತಿ. ಇವು ಶ್ರೀಲಂಕಾದವ್ರು ನವನ ಇರಲಿ. ನಾವು ನಮ್ಮ ಮ್ಯಾಚ್ದಾಗ ಫೋಕಸ್ ಆಗೋನು. ಓವರ್ ಮುಗ್ದೈತಿ. ಲಾಸ್ಟ್ ಬಾಲ್ ಬೌಂಡ್ರಿ ಹೊಡೆದು ಮತ್ತು 12 ರನ್ ತೆಗೆದೇನು. 27 ರನ್ ಲೋಬೋ ಅನ್ನೋರ್ಗೆ ಓವರ್ ಕೊಟ್ಟಿದ್ದರು. ಬೈ ಸಿಂಗಲ್ ತೆಗೆದು ಕೊಟ್ಟೆ ಅಂದ್ರೆ ಭಾಳ ಚಲೋ. ನೋಡೋನು ಕೊಡ್ತಾರಣ್ಣ. 13 ಕರೆಂಟ್ ರನ್ ರೇಟ್ ನೋಡಿಲ್ಲ, 13.13 ಐತಿ. ಫೀಲ್ಡರ್ ಮಿಸ್ ಆಯ್ತು. ಸಿಂಗಲ್ ಭರ್ಗ್ನ ತುಡು ಮಾಡಿದೆವು. ಡೈವ್ ಪಾಪ ಅವರು ನಾನ್ ಸ್ಟ್ರೈಕರ್ ಎಂಡ್ದಾಗ ಔಟ್ ಆಗೋ ಸಾಧ್ಯತೆ ಇತ್ತು, ಬಟ್ ಡೈವ್ ಹೊಡೆದು ಇದು ಮಾಡಿದ್ದೆವು. ನಾ ಏನು ಹೇಳ್ಕತ್ತೀನಿ ನಿಮ್ಗೆ ಅದನ್ನು ಹೇಳ್ಕತ್ತೀನಿಲ್ಲ. ಇಂಡಿಯಾ ಸೀರೀಸ್ದು ನೋಡೋಣ. ಲಾಸ್ಟ್ ಮ್ಯಾಚ್ ಆಗತೈತಿ. ನಾಳೆ ಐತಿ, ವಿಡಿಯೋ ಹಾಕ್ತೇನೆ ನಾಳೆ. ಎಲ್ಲರೂ ನೋಡಿರಿ. ಅನ್ಕೊಂಬಿಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ನಾವು ವಿಡಿಯೋ ಹಾಕಿದ್ಬಿಟ್ಟು ನಿಮಗೆ ಬರಬೇಕಲ್ಲ, ಅದಕ್ಕೆ ಬೌಂಡ್ರಿ ಬತ್ತು ನೋಡಿ. ಈಗ ಬೌಂಡ್ರಿ ಹೆಂಗೆ ಹೊಡೆದು ನೋಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಬಟ್ನ ಎಲ್ಲರೂ ಸಪೋರ್ಟ್ ಮಾಡಿರಿ. ಈಗ ಸ್ಟಾರ್ಟಿಂಗ್ ಐದು ನಮ್ಮದ. ಸ್ಟಾರ್ಟಿಂಗ್ ಟೈಮ್ನಾಗ ಸಪೋರ್ಟ್ ಮಾಡಿರಿ ಅಂದ್ರೆ ಏನು ಹೇಳೋಂಗಿಲ್ಲ ತಗೋ ನಿಮ್ಗೆ. ನೋಡೋಣ 6 ಅದು ಬರ್ತೈತೇನ. ವಿಷಯ ಹಾರ್ಡ್ ಮಾಡೋಕೆ ಬರ್ತೇನ. ಬೈ ಟೂ ಲೇಟ್ ಕ್ಯಾಚ್ ಔಟ್ ಇಲ್ಲ. ಟೂ ಲೇಟ್ ಆಡಿದ್ದು ಕ್ಯಾಚ್ ಔಟ್ ಆಗೋ ಸಾಧ್ಯತೆ ಇತ್ತು, ಬಟ್ ಈಗ ಡಬಲ್ ಭೀ ತೊಗೋಕ್ಕಾಗಲ್ಲ. ಸಿಂಗಲ್ ಮ್ಯಾಗ ಸೆಟ್ಲ್ ಆಗಬೇಕು. ಇರಲಿ, ನೋ ಪ್ರಾಬ್ಲಮ್. ಇನ್ನೂ 3 ಬಾಲ್ ಇದಾವೆ. 3 ಬಾಲ್ ಭೈ ಆಡ್ತಾನೆ ನೋಡೋಣ. ಎಷ್ಟು ರನ್ ಹೊಡಿತಾ ನೋಡಬೇಕು. 3 ಬಾಲ್ ತಿಂದು ಬಿಡ್ತಾ ಬಹುತೇಕ ನಂಗೆ ಅನ್ಸೋ ಮಟ್ಟಿಗೆ. ಓವರ್ ಮುಗೀತು ನೋಡಿ. ತಿಂದ ಬಿಟ್ಟು 3 ಬಾಲ್ ತಿಂದ. ಇರಲಿ, ನೋ ಪ್ರಾಬ್ಲಮ್. ಸೇನ್ ಅನ್ನೋರು ಕೊಟ್ಟಿದ್ದರು. ಈಗ ನೋಡ ಇನ್ನೂ 2 ಓವರ್ ಇದಾವೆ. ಇನ್ನೂ 12 ಬಾಲ್ ಇದಾವೆ. ಆಲ್ರೆಡಿ ನಾವು 17 ಬಾಲ್ನಾಗಿದೆ ಏನ್ರಿ ಇದು. ಬೈ ಸಾಬ್ ಪರ್ಫೆಕ್ಟು. 17-12 ನೋಡ್ತೇನೆ ನಮ್ಮ. ಅದನ್ನು ಬಾಲ್ ಆಗಿದಾವೆ ನೋಡ್ತೇನೆ. 13 ಬಾಲ್ ಅದು ಈಗ ಅಂದ್ರೆ 13 ಬಾಲಿಗೆ 33 ಇದ್ದೇವೆ ನಾವು. ಪಕ್ಕ ಹಾಫ್ ಸೆಂಚುರಿ ಆಗ್ತೈತಿ. ನೋಡೋಣ ಎಷ್ಟು ಬರ್ತಾವು. ಅರ್ಲಿ ಕ್ಯಾಚ್ ಔಟ್ ಆಗಬಾರ್ದು ದೇವ್ರು. ಡಬಲ್ ಓಡಾವಿದ್ದೇನೆ. ಯಾಕಂದ್ರೆ ನನಗೆ ಹಾಫ್ ಸೆಂಚುರಿ ಮಾಡೋದೈತಿ ಇನ್ನು 2 ಓವರ್ದಾಗ. ಆಲ್ರೆಡಿ 35ಕ್ಕೆ ಹೋಗಿದ್ದೇನು. ಕರೆಂಟ್ ರನ್ ರೇಟ್ 12.30 ಐತಿ. ಇದನ್ನು ಹೆಚ್ಚು ಮಾಡ್ಬೇಕೈತೆ ಆಶೆ ಐತಿ. ಗುಡ್ ಶಾಟ್. 4 ರನ್ ಬಂದು, ಪಕ್ಕ 4 ರನ್ ಬಂದು ನೋಡ್ರಿ. ವಿಷಯ ಹಾರ್ಡ್. ಇದೇ ಓವರ್ದಾಗ 12 ಬೈಂದವು. ಇನ್ನು ಹೆಚ್ಚು ಮಾಡಬೇಕು. ನೆಟ್ ರನ್ ರೇಟ್ ಇಟ್ಟಿದ್ದು ನೋಡಿ ಅಷ್ಟು ಬಂದವು, ಬಟ್ ಹೆಚ್ಚು ಮಾಡ್ಬೇಕಲ್ಲ ನಾವು. ಇದನ್ನು 12.30 ಐತ್ಲೆ, ಅದನ್ನು 15ಕ್ಕೆಲ್ಲ ಓದಿಡ್ಬೇಕು. ಶಾರ್ಟ್ ಪರ್ಫೆಕ್ಟ್ ಬರೋ. 8 ಮೀಟ್ರ್ ಹೋಗಿದ್ದು ನೋಡ್ಬೇಕು. 6 35ರಿಂದ ಒಂದು ಡಬಲ್ ಆಗನ. 10 ರನ್ ಬಂದು 35 ಆಗನ. ಅಂದ್ರೆ ಇನ್ನು 6 ರನ್ ಬೇಕು, 5 ರನ್ ಬೇಕು. ಲೇಟ್ ಈ ಶಾರ್ಟ 4 ರನ್ ಬರ್ತಾವೆ ಪಕ್ಕ. ಇನ್ನೊಂದು ಬಾಲ್ ಐತಿ. ಇದೇ ಓವರ್ದಾಗ ಪಕ್ಕ ನನ್ನ ಸೆಂಚುರಿ ಆಗ್ತೈತಿ. ಲಾಸ್ಟ್ ಸಿಂಗಲ್ ತೊಗೊಂಡ್ರೆ ಭೀ ಸೆಂಚುರಿ ಆಗ್ತೈತಿ. ಬೌಂಡ್ರಿ ಶಾರ್ಟ ಹೊಡೆದ್ರೆ ಭೀ ಸೆಂಚುರಿ ಆಗ್ತೈತಿ. ಡಬಲ್ ತೊಗೊಂಡ್ರೆ ಭೀ ಸೆಂಚುರಿ ಆಗ್ತೈತಿ. ನೋಡೋಣ ಏನಾಗ್ತೈತಿ. ಲಾಸ್ಟ್ ಬಾಲ್ ಈ ಓವರ್ದಾಗ 8 ರನ್ ಬಂದನು. 22 ರನ್ ಮೈಂದ ದೋಸ್ತು. ಇಲ್ಲಿ 6 1 6 12 ಒಂದು 10 22 ಇದೊಂದು 4 26 ರನ್ ಬಂದು. ಹಂಗೆ ನಂದು ಹಾಫ್ ಸೆಂಚುರಿ ಭೀ ಕಂಪ್ಲೀಟ್ ಆಯ್ತು. ಇನ್ನು ಸೆಲೆಬ್ರೇಷನ್ ಬ್ರೋ. ಕ್ಲಾಪ್ಸ್ ಹೊಡ್ರಿ ಎಲ್ಲರೂ. ಎದ್ದು ನಿಂತ 2 6 ಹೊಡೆದೇನು. 9 ಬೌಂಡ್ರಿ ಹೊಡೆದು 9 4 ಹೊಡೆದೇನು. ಟೋಟಲ್ 11 ಬೌಂಡ್ರಿ ಹೊಡೆದೇನು. ಎಲ್ಲರೂ ಸ್ಟ್ಯಾಂಡಿಂಗ್ ಓಷನ್ ಕೊಡ್ಕೋದಾರ ಬ್ರೋ. ವಿಷಯ ಹಾರ್ಡ್. ಇದೇ ಮಾತಿಗೆ ಒಂದು ಲೈಕ್ ಮಾಡಿಬಿಡ್ರಿ. ವಿಡಿಯೋ ಇಷ್ಟ ಆಗಿರೋ ಕಮೆಂಟ್ ಮಾಡಿಬಿಡ್ರಿ. ಲಾಸ್ಟ್ ಓವರ್ ಐತಿ. ಸಿಂಗಲ್ ಕೊಟ್ಟರೆ ಭಾಳ ಚಲೋ. ಪೈಲ ಬಾಲ್ ನೋಡೋನು ಕೊಡ್ತಾನೆ ಬಾಯ್. ಅಂದ್ರೆ ಇದು ಭೀ ಓವರ್ ದೊಡ್ಡದು ಮಾಡೋಕೆ ಬರುತ್ತೆ.
ಪಕ್ಕ ಸಿಗದೆ ಸಿಂಗಲ್ಲ ನಾ ತುಳ್ಕೊಂಡೆ ಬಿಡವ, ಯಾಕಂದ್ರೆ ಅವಂಗೆ ಆಡಕ್ಕೆ ಬಿಡಾಮಿದ್ನಿ. ಓರ್ ದೊಡ್ಡದು ಮಾಡೋ ಆಸೆ ಐತಿ ನನಗೆ. 53 ಆಗಿದಾವೆ ನಾನು. ಎಷ್ಟು ಮಾಡ್ತೇನೆ ನೋಡ್ತೀನಿ ನಮ್ಮ. ಒಂದು ಮಿನಿಮಮ್ ಒಂದು 60 ಅಂತರೂ ಬರ್ತಾವೆ ಬಿಡು. ಇನ್ನು 5 ಬಾಲ್ದಾಗ ಇನ್ನು 7 ರನ್ ಆರಾಮ್ ಬರ್ತಾವೆ. 70 ಎಲ್ಲ ಮಾಡೋ ಆಸೆ ಐತಿ, ನೋಡ್ತೀನಿ. ಪುಲ್ಟಾಸ್ ಐತಿ, ವಿಷಯ ಏನಾದೈತಿ ನೋಡಿ. ಓಹ್ ಬೈ ಸಾಬ್, ಪುಲ್ಟಾಸ್ ವಿಷಯ ಹಾರ್ಡ್ 6 6 ರನ್ ಬಂದು. ಪುಲ್ಟಾಸ್ ಇದ್ದಿದ್ದು 6 ಕನ್ವರ್ಟ್ ಮಾಡಿ 6 ರನ್ ತೊಗೊಂಡೇನು, ನೋ ಪ್ರಾಬ್ಲಮ್. ಅಪ್ಪ ಹಟ್ರ ನೋಡ್ದೆ, ಆಗಲೇ ಪುಲ್ಟಾಸ್ ಇತ್ತು. ಓಹ್ ಜಸ್ಟ್ ಔಟ್ ಆಗೋ ಸಾಧ್ಯತೆ ಇತ್ತು. ಯಾಕೆ ಹೇಳೋಣ, ನನಗೆ ಇವು ಯಾರ್ಕರ ಪುಲ್ಟಾಸ್ ಆಡಕ್ಕೆ ಜಲ್ಪ ಇದಾದೈತಿ. ಅಂದ್ರೆ ಭೀ ಹೊಡಿಕದನು, ಈ ಮ್ಯಾಚ್ದಾಗಂತೂ ಹೊಡಿಕದನು. ಫಸ್ಟ್ ಕೆರಿಯರ್ ಮೋಡ್ ಐತಿ, ಹೊಡಿಕದನು. ನೋ ಪ್ರಾಬ್ಲಮ್. ನೋಡೋಣ ಇನ್ನು ಮುಂದೆ ಹೋಗ್ತಾ ಏನೇನು ಆಗ್ತೈತಿ. ಮತ್ತೊಂದು ಶಾರ್ಟ್ 6. ನಾವೊಂದು ಗಿಚ್ ಶಾರ್ಟ್ ಆಡ್ಕದೆವು. ನಾ ಏನಂದಿನಿ 60 ಮಾಡ್ಬೇಕಂದಿನಿ. ಈಗ ಒಂದು 14 ಅದೊಂದು 15 ರನ್ ಮೈಂದವು. ಈಗ 4 ಬಾಲ್ದಾಗ ಆಲ್ರೆಡಿ 4 ಬಾಲ್ದಾಗ 17 ರನ್ ಮೈಂದವು ನೋಡಲ್ದೆ. 110 ಮೀಟ್ರ್ 6 ಐತಿ. ಗಿಚ್ ಹೋಗಿ ಮತ್ತು ವೈಡ್. ಯಪ್ಪೋ ಎದಕ್ಕೆ ಹೋಗಿ ಬಾಯಿ, ಫುಲ್ ಪ್ರೆಷರ್ದಾಗ ಬೈಂದ ಬೌಲರ. ನೋಡೋಣ, ನಮ್ಮ 69ಕ್ಕೆ ಆಲ್ರೆಡಿ ಬೈಂದನ್ನ. ಇನ್ನು 2 ಬಾಲ್ದಾಗ 2 6 ಹೊಡೆದ್ರೆ 80 ಭೀ ಟಚ್ ಮಾಡ್ತೇನೂ. 6 ಅವನು ವೈಡ್ದಾಗ 6 ಬಂದೈತಿ. ಎಷ್ಟು 24 ಬೈಂದವು. ಸ್ಕೋರ್ 24 ಆಗೈತಿ. ಲಾಸ್ಟ್ ಬಾಲ್ ಆರಾಮ್ 6 ಹೊಡಿತೇನೆ ನೋಡೋಣಮ್ಮ. ಓಹ್ ಹಟ್ರೋಗ ಲಾಸ್ಟ್ ಬ್ಯಾಕ್ ಟು ಬ್ಯಾಕ್ 6 ಹೊಡೆದ. ಎಷ್ಟು ಹೋದನು 83 ರನ್ ಏನ್ರೆ ಆಗಿದಾವೆ. ಸ್ಕೋರ್ ನೋಡ್ತೇನೆ ನಮ್ಮ ದೋಸ್ತ್. ಇದು ನೋಬಲೆಲ್ಲ ಇರಬೇಕು. ನೋವನ್ ಗಿಚ್ ಮತ್ತೇನು ಕೇಳೋಂಗೆ ಇಲ್ಲ. ಹೇಳ್ಕೊತ ಹೊಂಟಿದ್ದೆ ನೋಡು ಅವ್ನ ಸಂಗಟ. ಹಿಂಗೆ ಹೊಡಿಬೇಕು, ಹಂಗೆ ಹೊಡಿಬೇಕು. ನಾವು 81 ರನ್ ತೆಗೆದ್ದೇನೆ. 6 6 ಹೊಡೆದ್ದೇನಂದ್ರೆ ನೋಡ್ಲ ನಾವು. ಲಾಸ್ಟ್ ಓವರ್ ತುಂಬ ಇದು ಏನಂತಾರೆ ಅದಕ್ಕೆ, ಭಾಳ ರನ್ ಬಂದು ಲಾಸ್ಟ್ ಓವರ್ದಾಗ. ಎಷ್ಟು 30 ರನ್ ತೆಗೆದ್ದೇನೆ ದೋಸ್ತ್. ಲಾಸ್ಟ್ 2 ಓವರ್ದಾಗ 56 ರನ್ ತೆಗೆದ್ದೇನೆ. ವಿಷಯ ಹಾರ್ಡ್ ಐತಿ. ನೋಡು ನೀನು ಅವ್ರು ಎರಡು ತೆಗಿತಾರೆ. ಈಗ ಸೀನ್ ಎಲ್ಲ ಹಿಂಗಿದಾವು. ನಾವು ಜಸ್ಟ್ ಬ್ಯಾಟ್ಸ್ಮನ್ ಇದ್ದೇವೆ, ನಮಗೆ ಬೌಲಿಂಗ್ ಮಾಡೋಕೆ ಆಪ್ಷನ್ ಇಲ್ಲ. ಸ್ಪೆಕ್ಟೇಟ್ ಮಾಡ್ಬೋದು, ಬಟ್ ಅದು ಭಾಳ ದೊಡ್ಡದಾದೈತಿ ವಿಡಿಯೋ, ಸುಮ್ಮ ಬೋರ್ ಆಗ್ತೈತಿ. ಅದಕ್ಕೆ ಏನೇಳು ಆಪ್ಷನ್ ಭೀ ಇದಾವೆ ನಮ್ಗೆ. ಆಟೋ ಪ್ಲೇ ಮಾಡೋ ಆಪ್ಷನ್ ಬರ್ತೇವೆ. ಈಗ ಬರ್ತೈತೆ ನೋಡೋನು. ನೋಡ್ದು ಆಟೋ ಪ್ಲೇ. ಡೂ ಯು ವಾಂಟ್ ಇನ್ ಆಟೋ ಪ್ಲೇ ದಿಸ್ ಇನ್ನಿಂಗ್ಸ್? ಓಕೆ, ನಾವು ಆಟೋ ಪ್ಲೇ ಮಾಡೋರ್ದೆವು. ಟೀಮೇಟ್ಸ್ ನೋಡೋಕೆ ಆಸೆ ಇಲ್ಲ ನಮಗೆ. ನಮ್ಮ ಟೀಮೇಟ್ಸ್ ಹೆಂಗೆ ಆಡ್ತಾರೆ ನಮ್ಗೆ ಗೊತ್ತೈತಿ. ಆಟೋ ಪ್ಲೇ ಮಾಡೋನು. 8 ರನ್ ತೆಗಿತಾರೆ ನೋಡೋನು. ಹಟ್ರೋಗ್ ದೋಸ್ತ್. ಯಾನ್ ಬೌಲಿಂಗ್ ಬಿದ್ದಿತ್ತು. 7 ರನ್ ಕೊಟ್ಟಿದ್ದಾರೆ ಬರೀ. 1 ವಿಕೆಟ್ ಆದ್ರೂ ಭೀ 82 ರನ್ಲಿಗೆ ಇದು 1 ರನ್. ನನ್ನ 8 ರನ್ ತೆಗ್ದೀನಿ. 80 ರನ್ 1 ರನ್ ತೆಗ್ದೀನಿ ನೋಡಲ್ಲ. 23 ಬಾಲಿಗೆ 81 ರನ್ ತೆಗ್ದೀನಿ. ಅವು ಭೀ ತೆಗಿಯಾಕೆ ಅದ್ರಾಗ ಒಂದು ಭೀ ರನ್ ತೆಗಿಯೋಕ್ಕಾಗಲಿಲ್ಲ. ಓಕೆ, ವಿಡಿಯೋ ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿರಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹೊಸಬ್ರಿದ್ರು ಗೊತ್ತಿದ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮತ್ತೆ ನಿಮಗೆ ಮುಂದಿನ ಹೊಸ ವಿಡಿಯೋ ಸಿಗೋನು ಅನ್ಕೊಂಬಿಟ್ಟ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರ್ರಿ. ಟಾಟಾ, ಬಾಯ್ ಬಾಯ್.